ಹಾಯ್ ಹೆಲೋ ಎಲ್ಲರಿಗೂ. ಇವತ್ತು ನಾವು ಒಂದು ಆಯುರ್ವೇದಿಕ್ ಹರ್ಬ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಆಯುರ್ವೇದಿಕ್ ಹರ್ಬ್ನಿಂದ ಏನೆಲ್ಲ ಉಪಯೋಗಗಳಿದೆ, ಯಾರೆಲ್ಲ ತೆಗೆದುಕೊಳ್ಬಹುದು ಮತ್ತು ಯಾರು ಯೂಸ್ ಮಾಡಬಾರ್ದು ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಈ ಒಂದು ಆಯುರ್ವೇದ ಹರ್ಬ್ ಏನೆಲ್ಲ ಲಾಭ ಹೊಂದಿದೆ ಅಂತ ನಿಮಗೆ ಗೊತ್ತಾ? ಬನ್ನಿ ಹಾಗಾದರೆ ಈ ವಿಡಿಯೋದಲ್ಲಿ ಒಂದೊಂದೇ ತಿಳಿತಾ ಹೋಗೋಣ. ನಾವಿವತ್ತು ಮಾತಾಡ್ತಿರೋದು ಪುನರ್ನವ ಅನ್ನೋ ಒಂದು ಆಯುರ್ವೇದಿಕ್ ಹರ್ಬ್ ಅಥವಾ ಸಸ್ಯದ ಬಗ್ಗೆ. ಇದನ್ನು ನಾವು ಬಾಡಿ ರಿಜುನೇಟರ್ ಅಂತಾನೆ ಕರೀತಾರೆ, ಪವರ್ಫುಲ್ ಆಯುರ್ವೇದಿಕ್ ಹರ್ಬ್ ಅಂತಾನೂ ಕರೀತಾರೆ. ಪುನರ್ನವ ಅಂದ್ರೆ ಸ್ಯಾನ್ಸ್ಕ್ರಿಟ್ನಲ್ಲಿ ರಿನ್ಯೂ ಅಂದ್ರೆ ಹೊಸದಾಗುವುದು ಎನ್ನ ಅರ್ಥ ಕೊಡುತ್ತೆ. ಕನ್ನಡದಲ್ಲಿ ಈ ಗಿಡಕ್ಕೆ ಕೊಮ್ಮೆ ಗಿಡ ಅಂತಾನೂ ಕರೀತಾರೆ. ಆಯುರ್ವೇದದಲ್ಲಿ ಇದು ಹೆಚ್ಚಾಗಿ ಡಿಟಾಕ್ಸ್ ಮತ್ತೆ ಬಾಡಿ ಬ್ಯಾಲೆನ್ಸ್ಗಾಗಿ ಕೂಡ ತುಂಬಾ ಯೂಸ್ ಮಾಡಲಾಗುತ್ತೆ. ಬನ್ನಿ ಹಾಗಾದ್ರೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಈ ಪುನರ್ನವ ಗಿಡದಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಾಟರ್ ರಿಟೆನ್ಷನ್ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತೆ. ಪುನರ್ನವ ಬಾಡಿನಲ್ಲಿ ಎಕ್ಸೆಸ್ ವಾಟರ್ ರಿಟೆನ್ಷನ್, ಸ್ವೆಲ್ಲಿಂಗ್, ಎಡಿಮಾ ಇದೆಲ್ಲ ನ್ಯಾಚುರಲ್ ಆಗಿ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಲೆಗ್ ಸ್ವೆಲ್ಲಿಂಗ್ ಮತ್ತೆ ಬ್ಲೋಟಿಂಗ್ ಕಡಿಮೆ ಆಗೋದಕ್ಕೂ ಕೂಡ ಇದು ಒಳ್ಳೆ ನ್ಯಾಚುರಲ್ ರೆಮಿಡಿ ಅಂತಾನೆ ಹೇಳ್ಬೋದು. ಈ ಎರಡನೇದಾಗಿ ಕಿಡ್ನಿ ಹೆಲ್ತ್ ಸಪೋರ್ಟ್. ಆಯುರ್ವೇದದಲ್ಲಿ ಪುನರ್ನವ ಕಿಡ್ನಿ ಡಿಟಾಕ್ಸಿಫಿಕೇಷನ್ಗಾಗಿ ತುಂಬಾ ಫೇಮಸ್ ಆಗಿದೆ. ಇದು ಟಾಕ್ಸಿನ್ ಫ್ಲಶ್ ಔಟ್ ಮಾಡೋಕೆ ಮತ್ತೆ ಹೆಲ್ದಿ ಯೂರಿನ್ ಫ್ಲೋ ಮೇಂಟೈನ್ ಮಾಡೋಕೆ ತುಂಬಾ ಸಹಾಯ ಆಗುತ್ತೆ. ಇದನ್ನು ನ್ಯಾಚುರಲ್ ಕಿಡ್ನಿ ಕ್ಲೆನ್ಸರ್ ಅಂತಾನೆ ಕರೀತಾರೆ. ಮೂರನೇದಾಗಿ ನೋಡೋದಾದ್ರೆ ಲಿವರ್ ಹೆಲ್ತ್ಗೆ ಇದು ತುಂಬಾನೇ ಸಹಕಾರಿಯಾಗಿದೆ. ಲೈಕ್ ಫ್ಯಾಟಿ ಲಿವರ್ ಇಶ್ಯೂಸ್ ಅಂಡ್ ಲಿವರ್ ಡಿಟಾಕ್ಸ್ಗೆ ಇದು ಬೆನಿಫಿಷಿಯಲ್ ಅಂತಾನೆ ಆಯುರ್ವೇದದಲ್ಲಿ ಹೇಳಲಾಗುತ್ತೆ. ಇದು ಮೆಟಾಬಾಲಿಸಮ್ ಇಂಪ್ರೂವ್ ಮಾಡಿ ಎಕ್ಸೆಸ್ ಫ್ಯಾಟ್ ರಿಮೂವ್ ಮಾಡೋದ್ರಿಂದ ಲಿವರ್ ಫಂಕ್ಷನ್ ತುಂಬಾ ಉತ್ತಮ ಸಹಜವಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಗ್ಯಾಸ್, ಇಂಡೈಜೆಷನ್, ಸ್ಟಮಕ್ ಹೆವಿನೆಸ್ ಇದ್ರೆ ಪುನರ್ನವ ತುಂಬಾ ಸಹಕಾರಿಯಾಗಿರುತ್ತೆ. ಇದು ಅಪಿಟೈಟ್ ಮತ್ತೆ ಡೈಜೆಷನ್ ನ್ಯಾಚುರಲ್ ಇಂಪ್ರೂವ್ ಮಾಡುವ ಶಕ್ತಿ ಈ ಹರ್ಬ್ಗೆ ಇದೆ. ಐದನೇದಾಗಿ ನೋಡೋದಾದ್ರೆ ಆಂಟಿ ಇನ್ಫ್ಲಮೇಟರಿ ಬೆನಿಫಿಟ್ಸ್. ಹೌದು, ಬಾಡಿ ಇನ್ಫ್ಲಮೇಷನ್ ಕಡಿಮೆ ಮಾಡೋದಕ್ಕೆ ಇದು ಯೂಸ್ಫುಲ್ ಅಂತಾನೆ ಹೇಳ್ಬೋದು. ನಾವು ಸಾಮಾನ್ಯವಾಗಿ ಹಿರಿಯರಲ್ಲಿ ನೋಡ್ತಾ ಇರ್ಬೋದು, ಜಾಯಿಂಟ್ ಪೇನ್ ಅಂತಾರೆ ಮತ್ತೆ ಆರ್ಥರೈಟಿಸ್ ಸಿಂಪ್ಟಮ್ಸ್ ಆಗಿರ್ಬೋದು. ಈ ಗುಣಗಳಿಗೆಲ್ಲ ಇದು ಸಪೋರ್ಟಿವ್ ಹರ್ಬ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಆರನೇದಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಇದು ವಾಟರ್ ವೆಯ್ಟ್ ರೆಡ್ಯೂಸ್ ಮಾಡೋದ್ರಿಂದ ಮತ್ತು ಮೆಟಾಬಾಲಿಸಮ್ ಸಪೋರ್ಟ್ ಮಾಡೋದ್ರಿಂದ ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಏಳನೇದಾಗಿ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಹೆಚ್ಚು ಇರೋದ್ರಿಂದ ಪುನರ್ನವ ಆಕ್ಸಿಡೆಂಟ್ಸ್ ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೆ ಮತ್ತೆ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಸಹಕಾರಿಯಾಗಿದೆ. ಎಂಟನೇ ಆರೋಗ್ಯ ಅದ್ಭುತ ಗುಣವೇನೆಂದರೆ ಅಸ್ತಮಾ ಮತ್ತು ಕೆಮ್ಮು, ಕಫದ ಸಮಸ್ಯೆಗೂ ಕೂಡ ಇದು ರಾಮಬಾಣವಾಗಿ ವರ್ಕ್ ಮಾಡುತ್ತೆ. ನಿಯಮಿತವಾಗಿ ಬಳಸೋದ್ರಿಂದ ಕ್ರಮೇಣ ಈ ಸಿಂಪ್ಟಮ್ಸ್ ಕಮ್ಮಿ ಆಗುತ್ತೆ. ಕೊನೆಯದಾಗಿ ಹೇಳೋದಾದ್ರೆ ನಮ್ಮ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸಲು ಕೂಡ ಈ ಹರ್ಬ್ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ ನಮಗೆ ಕಾಡೋ ಪ್ರಶ್ನೆ ಒಂದೇ, ಎಷ್ಟು ದಿನಗಳ ಕಾಲ ನಾವು ಇದನ್ನ ಯೂಸ್ ಮಾಡ್ಬೋದು? ಯೂಶಲಿ 4ರಿಂದ 6 ವಾರ ಯೂಸ್ ಮಾಡೋದು ಒಳ್ಳೆಯದು, ಡಿಪೆಂಡಿಂಗ್ ಆನ್ ಹೆಲ್ತ್ ಕಂಡೀಷನ್ಸ್. ಲಾಂಗ್ ಟರ್ಮ್ ಯೂಸೇಜ್ ಯಾವಾಗಲೂ ಡಾಕ್ಟರ್ ಗೈಡೆನ್ಸ್ ಮೂಲಕ ಇರಬೇಕು. ಇಂಪಾರ್ಟೆಂಟ್ ಆಗಿ ಇನ್ನೊಂದು ವಿಷಯನ ನೆನಪಲ್ಲಿಟ್ಕೋಬೇಕು, ಎಕ್ಸೆಸ್ ಡೋಸೇಜ್ ಡಿಹೈಡ್ರೇಷನ್ಗೆ ಕಾಸ್ ಆಗ್ಬೋದು. ಯಾಕೆ ಅಂದ್ರೆ ಮುಂಚೆನೆ ಹೇಳಿದಾಗೆ ನಮ್ಮ ಬಾಡಿಯಲ್ಲಿ ಎಕ್ಸೆಸ್ ವಾಟರ್ನ ಫ್ಲಶ್ ಔಟ್ ಮಾಡೋ ಕೆಪಾಸಿಟಿ ಈ ಹರ್ಬ್ ಇರೋದ್ರಿಂದ ನಾವು ಎಕ್ಸ್ಟ್ರಾ ಡೋಸೇಜ್ ತಗೊಳ್ಳೋದ್ರಿಂದ ಡಿಹೈಡ್ರೇಷನ್ ಕಾರಣ ಆಗ್ಬೋದು. ಹೀಗೆಲ್ಲ ತೆಗೆದುಕೊಳ್ಬಹುದು. ನೋಡೋಣ ಬನ್ನಿ. ಮೊದಲನೇದಾಗಿ ಚೂರ್ಣ ರೀತಿ ಕೂಡ ನಾವು ತೆಗೆದುಕೊಳ್ಬಹುದು. ಚೂರ್ಣ ಆದ್ರೆ ಅರ್ಧದಿಂದ 1 ಟೀ ಸ್ಪೂನ್ಗೆ ವಾರ್ಮ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಅಥವಾ ಡಿನ್ನರ್ ನಂತರ ನೈಟ್ ಟೈಮ್ ತೆಗೆದುಕೊಳ್ಳೋದು ಉತ್ತಮ. ಎರಡನೇ ರೀತಿ ಆದ್ರೆ ಜ್ಯೂಸ್ ಫಾರ್ಮ್. 10 to 20 ml ಪುನರ್ನವ ಜ್ಯೂಸ್ ಜೊತೆ ಈಕ್ವಲ್ ಅಮೌಂಟ್ ಆಫ್ ವಾಟರ್ ನ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಬಾಡಿಯಲ್ಲಿ ಲಿವರ್ ಡಿಟಾಕ್ಸ್ಗೆ, ಬಾಡಿ ಸ್ವೆಲ್ಲಿಂಗ್ ರಿಡಕ್ಷನ್ಗೆ ಮತ್ತೆ ಯೂರಿನ್ ಫ್ಲೋ ಸಪೋರ್ಟ್ಗೆ ಇದು ಪರಿಣಾಮಕಾರಿ ಅಂತಾನೆ ಹೇಳ್ಬೋದು. ಮೂರನೇ ರೀತಿ ಆದ್ರೆ ಇದು ಟ್ಯಾಬ್ಲೆಟ್ ರೀತಿನೂ ಅವೈಲಬಲ್ ಇರುತ್ತೆ. ಇದು ಡಾಕ್ಟರ್ ಅಥವಾ ಪ್ರಾಡಕ್ಟ್ ಲೇಬಲ್ ಹೇಳಿದ ಡೋಸೇಜ್ ಅಲ್ಲಿ ಫಾಲೋ ಮಾಡಬಹುದು. ಯೂಶಲಿ ಆಫ್ಟರ್ ಫುಡ್ ತಗೊಂಡ್ರೆ ಉತ್ತಮ. ಈಸಿ ಟು ಯೂಸ್, ಬಿಸಿ ಪೀಪಲ್ಗೆ ಟ್ಯಾಬ್ಲೆಟ್ ಕನ್ವೀನಿಯಂಟ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಇದನ್ನ ತೆಗೆದುಕೊಳ್ಬಾರ್ದು ಅಥವಾ ಮುಂಚೆ ಡಾಕ್ಟರ್ ಸಲಹೆ ಪಡಿಬೇಕಂದ್ರೆ ಪ್ರೆಗ್ನೆಂಟ್ ವುಮೆನ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಅಥವಾ ಮುಂಚೆ ಬೇರೆ ಕಾರಣದಿಂದ ಮೆಡಿಸಿನ್ ತೆಗೆದುಕೊಳ್ಳುವವರು ಡಾಕ್ಟರ್ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಳೋದು ಒಳ್ಳೆಯದು. ಸೊ ಫ್ರೆಂಡ್ಸ್, ಪುನರ್ನವ ನಿಜವಾಗಿಯೂ ಪವರ್ಫುಲ್ ಆಯುರ್ವೇದಿಕ್ ಹರ್ಬ್ ಅಂತ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ ಅಂತ ತಿಳ್ಕೊಂಡ್ರಿ ಅಲ್ವಾ? ಬಟ್ ಆಲ್ವೇಸ್ ರಿಮೆಂಬರ್, moderation and doctor advice is very important.
ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಹೆಲ್ತ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ. ಬಾಯ್.